ಸಿಗೋದು ಕೆಲವೊಂದು ಲೆಟರ್ ತಗೊಂಡು ನನಗೆ ಕಾಂಟ್ಯಾಕ್ಟ್ ಅಲ್ಲ ಇದು ಒಂದೇ ಅಲ್ಲ ಸರ್, ಸುಮಾರು ಇನ್ನೂ 2 ಕೆಲಸ ಅದ ಸರ್. ಇಲ್ಲಿ ತೋರಿಸ್ತೀನಿ ಸರ್, ಅಲ್ಲಿನೂ ತೋರಿಸಿ. ಇಲ್ಲಿ ಪರ್ಮಿಷನೇ ಇಲ್ಲ ಈಗ ಅಂದರೆ ಈಗ ಸುತ್ತಮು ಇಲ್ಲ ಅವನು ಎಲ್ಲ ಹುಡ್ಕೊಂಡು ಹೋಗ್ಬಿಟ್ಟು. ಅಲ್ಲ ಇಲ್ಲಿ ಹೊಡ್ಕೊಂಡು ಏನು ಸರ್, ಮತ್ತೆ ಇನ್ನೊಂದೊಂದು ಕೆಲಸ ನಡೆದ ಸರ್ ಅಲ್ಲಿ. ನಡೆದ ಸರ್ ಅದೇ ಗಾಡಿ ಅಲ್ಲ, ಹಾಂ ಅವೇ ಗಾಡಿ ಅಲ್ಲ. ಅದು ಬಿಡು, ಹಂಗೆ ಮಾಡೋಣ ನಾಳಿಲ್ಲ ಅಲ್ಲಿ ನಿಮ್ಗೆ ಗಾಡಿ ಅವ ಪರಿಚಯದ ಲೈವ್ ಅದು ಇದು ಅದು ಸೇರಿಸಿ ಇದು ಅದರ ಸೇರಿಸ್ಬಿಡ. ಈಗ ಅಲ್ಲಿ ಇದೇ ಥರ ತೋಡೋದು ಬೇಕಂತ ಈಗ ಕೆಲಸ ಚಾಲ್ತಿರ್ಬೇಕು. ಈ ಥರ ಚಾಲ್ತಿಲ್ಲ ಸರ್, ಎಲ್ಲ ಖಾಲಿ ಮಾಡಿ ರೋಡಿಗೆ ತಂದ ಸರ್ ಗಾಡಿ. ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ನಾನು ರೈತ ಹನುಮಂತಪ್ಪ ಕೊಟ್ಟೇಕಲ್ ತಮಗೆ ತಿಳಿಸುವುದೇನೆಂದರೆ, ನಾನು ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೆ. PSI ಸಾಹೇಬರು ಅವ್ರನ್ನ ಕರೆಸಿ ನಮ್ಮನ್ನು ಕರೆಸಿ ಸರಿ ಮಾಡೋಣ ಅಂತಂದು ಹೇಳಿ ಅದನ್ನು FIR ಮಾಡಲಾರ್ದಂಗೆ ಅವ್ರನ್ನ ಕರೆಸಿ ನಿನಗೆ ಸರಿ ಮಾಡಿ ಕೊಡಿಸ್ತಾರೆ, ನೀನು ಒಪ್ಪಿಕೊ ಅಂತ ಹೇಳಿದ್ರು. ಆದರೆ ನಾನು ಒಪ್ಪಿಕೊಳ್ಳೋದಿಲ್ಲ, ಏನು ಗ್ಯಾರಂಟಿ ಅಂತ ಕೇಳಿದಾಗ ಅವರು ಇಲ್ಲ 114ರಾಗನೇ ಹೊಡೆದಿವಂದು ಸರ್ವೆ ನಂಬರ್ ಹೇಳಿರುತ್ತಾರೆ. 114ರಲ್ಲಿ ಆಗಿಲ್ಲ, ನನ್ನ ಸರ್ವೆ ನಂಬರಲ್ಲಿ ನೀವು ಹೊಡೆದಿರುತ್ತೀರಿ ಅಂತ ಹೇಳಿದ್ರು ಸಹ ಅದು ನೀವು ಅದ್ವಸ್ತಿಗೆ ಹಾಕಿ ನಿಮ್ಮದೇ ಎಂಬ ಸರ್ವೆ ನಂಬರ್ ಖಾತ್ರಿಪಡಿಸಿಕೊಂಡಾಗ ನಿಮಗೆ ಮೊದಲಿದ್ದ ಸ್ಥಿತಿ ಭೂಮಿ ಮಾಡಿಕೊಡುತ್ತೇವೆಂದು ಹೇಳಿರುತ್ತಾರೆ. ಆದರೆ ನಮಗೆ ಗ್ಯಾರಂಟಿ ಇಲ್ಲ ಅವರ ಮೇಲೆ. ಮತ್ತು ನಾವು ತಹಸೀಲ್ದಾರ್ಗೆ ಈ ದಿನ ಹೋಗಿ ಅದ್ವಸ್ತಿನ ಬಗ್ಗೆ ವಿಚಾರಣೆ ಮಾಡಲಾಗಿ ಇದು ಅರ್ಜಿಯನ್ನು ಕೊಟ್ಟಿರುತ್ತೇನೆ. ಅವರು ಯಾವಾಗ ಬರುತ್ತೋ ನನಗೆ ಗೊತ್ತಿಲ್ಲ. ಇದುವರೆಗಾದ್ರೂ ಎಲ್ಲ ಅಧಿಕಾರಿಗಳು ಮಾಹಿತಿ ಗೊತ್ತಿದ್ದರೂ ನ್ಯೂಸ್ ಫಸ್ಟ್ನವರು ನ್ಯೂಸ್ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರು ಸಹ ಇದುವರೆಗೆ ನಮ್ಮ ಹತ್ರ ಬಂದು ರೈತರಿಗೆ ಏನೂ ಕೇಳಿಲ್ಲ, ಊರವ್ರಿಗೂ ಕೇಳಿಲ್ಲ. ಮತ್ತು ಶ್ರೀರಾಮ ಸೇನಾ ಅಧ್ಯಕ್ಷರು ನಮಗೆ ಬೆಂಬಲಕ್ಕೆ ನಿಂತು ಅವರು ನಮಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆದರೂ ಸಹ ಅವರು ನನ್ನನ್ನು ಇದುವರೆಗೆ ಕರೆಸಿಲ್ಲ. ಹೀಗಾಗಿ ನನಗೆ ಭಾಳ ದುಃಖ ಆಗಿದೆ. ಮುಂದೆ ನನಗೆ ಇದು ನ್ಯಾಯ ದೊರಕಿಸಿಕೊಡುವವರೆಗೂ ನನ್ನ ನಿರಂತರ ಹೋರಾಟ ಇರುತ್ತದೆ. ಹೀಗಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.